ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ಇದು ಒಂದು ವಿ ನೆಕ್ ಕಟ್ ವರ್ಕ್ ಡಿಸೈನು ಫ್ರೆಂಡ್ಸ್. ನೀಟಾಗಿ ನಾನು ಆಲ್ರೆಡಿ ಮಾರ್ಕ್ ಮಾಡಿದ್ದೀನಿ ನೋಡಿ. ಆ ರೀತಿ ಮಾರ್ಕ್ ಮಾಡ್ಕೊಂಡಿರೋ ಲೈನಿಂಗ್ ಬಟ್ಟೆ ಐರನ್ ಮಾಡಿದ್ದೀನಿ. ಆ ಲೈನಿಂಗ್ ಮೇಲೆ ಒಂದು ಸುತ್ತ ಸ್ಟಿಚ್ ಹಾಕೊಂಬಿಡಿ, ಯಾಕಂದರೆ ನೀಟಾಗಿರಬೇಕು. ಐರನ್ ಮಾಡಿದ್ರೂ ಸ್ಟಿಚ್ ಹಾಕಿದ್ರೆ ನೀಟಾಗಿರುತ್ತೆ ಅಂತ. ಮತ್ತು ಈ ಕಟ್ ವರ್ಕ್ ಡಿಸೈನ್ ಮಾರ್ಕ್ ಮಾಡಿದ್ದೀವಲ್ಲ, ಅದ್ರ ಮೇಲೆ ನೀಟಾಗಿ ಲೈನಿಂಗು ಮತ್ತು ಕ್ಯಾನ್ವಾಸ್ ಮೇಲೆ ಒಂದು ಮಾರ್ಕ್ ಸ್ಟಿಚ್ ಹಾಕೊಂಬಿಡೋಣ. ಸ್ಟಿಚಿಂಗ್ ಹಾಕಿದ್ಮೇಲೆ ನಾವು ಲೈನಿಂಗ್ ಇದು ಬ್ಲೌಸ್ ಪೀಸ್ ಮೇಲೆ ಸ್ಟಿಚ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಅಷ್ಟೇ. ಡೈರೆಕ್ಟಾಗಿ ಎರಡು ಇಟ್ಕೊಂಡು ಸ್ಟಿಚ್ ಮಾಡ್ಬೋದು. ಅದ್ರ ಮೇಲೆ ಮಾರ್ಕ್ ಕಾಣಿಸ್ಬೇಕಲ್ಲ, ಮಾರ್ಕಲ್ಲಿ ನೀಟಾಗಿ ಮಾರ್ಕ್ ಮಾಡ್ಕೋತೀನಿ ಅಂದರೆ ಮಾಡ್ಕೋಬೋದು. ಇಲ್ಲ ಅಂದರೆ ಈ ರೀತಿ ಮೆಥಡಲ್ಲೂ ಮಾಡ್ಬೋದು, ತೊಂದರೆ ಏನಿಲ್ಲ. ಅದೇ ರೀತಿ ಸ್ಟಿಚ್ ಹಾಕೋದ್ರಿಂದ ಇವಾಗ ಅದ್ರ ಮೇಲೆ ನಾವು ಸ್ಟಿಚಿಂಗ್ ಹಾಕಿದಾಗ ನೀಟಾಗಿ ಬರುತ್ತೆ ಅಂತ. ಹಂಗಾಗಿ ನೀಟಾಗಿ ಅದು ಹೇಗೆ ಮಾರ್ಕ್ ಮಾಡಿದ್ದೀವಲ್ಲ ಕಟ್ ವರ್ಕ್ ಡಿಸೈನು, ಅದ್ರ ಮೇಲೇ ನೀಟಾಗಿ ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. ಅದು ಮೂಲೆಯಲ್ಲಿ ಸೂಜಿನ ನಾನು ಇಲ್ಲಿ ಸ್ಟಿಚ್ ಮಾಡ್ತಾಯಿದ್ದೀನಿ ನೋಡಿ. ಸೂಜಿ ಕೆಳಗೆ ಇಳಿಸ್ಕೋಬೇಕು, ಅಲ್ಲೇ ತಿರುಗಿಸ್ಕೊಂಡು ಸ್ಟಿಚ್ ಮಾಡಬೇಕು. ಆಗ ನೀಟಾಗಿ ಬರುತ್ತೆ. ಕರು ಸ್ಟೆಪ್ಪು ಕಟ್ ವರ್ಕ್ ಡಿಸೈನು ನೀಟಾಗಿ ಬರುತ್ತೆ. ಓಕೆನಾ? ಈ ರೀತಿ ಸ್ಟಿಚಿಂಗ್ ಮಾಡ್ಕೊಂಡಾದ್ಮೇಲೆ ನಾನು ಮಾಮೂಲಿ ಬ್ಲೌಸ್ ಪೀಸ್ ಇರುತ್ತಲ್ಲ, ಅದ್ರ ಮೇಲೆ ಇಟ್ಟು ಸ್ಟಿಚ್ ಮಾಡ್ಕೋಬೇಕು. ಸ್ಟಿಚ್ ಮಾಡಿಕೊಂಡು ಆಮೇಲೆ ಇನ್ನೌಟ್ ಮಾಡ್ಕೋಬೇಕು ಅಷ್ಟೇ. ಇದು ತುಂಬ ಸಿಂಪಲ್ಲಾಗಿರುತ್ತೆ. ಆದರೆ ಅದು ಕಟ್ ವರ್ಕ್ ಡಿಸೈನ್ ಮೇಲೆ ನೀವು ಸ್ಟಿಚ್ಚಿಂಗ್ ಹೇಗೆ ಮಾಡ್ತೀರಾ ಅನ್ನೋದೇ ಮುಖ್ಯ ಇಲ್ಲಿ. ಒಂದು ಚೂರು ಆ ಕಡೆ ಈ ಕಡೆ ಆಗದಕ್ಕೆ ನೀಟಾಗಿ ಇಟ್ಕೊಂಡು ಸ್ಟಿಚ್ ಮಾಡಿ ಅದನ್ನು ತಿರುಗಿಸ್ಕೋತೀವಲ್ಲ, ಅದೇ ಒಂದು ಇದರಲ್ಲಿ ಇರೋದು ಪಾಯಿಂಟು. ಓಕೆನಾ? ನೀಟಾಗಿ ನಾನು ಹೇಳ್ದಂಗೆ ಕರು ಡಿಸೈನ್ ಆಲ್ರೆಡಿ ಸ್ಟಿಚ್ ಮಾಡಿರೋದ್ರಿಂದ ಏನು ಕಷ್ಟ ಆಗೋಲ್ಲ. ಅದ್ರ ಮೇಲೆ ಸ್ಟಿಚ್ ಮಾಡಿ ಆ ಮೂಲೆಯಲ್ಲಿ ಸೂಜಿನ ಕೆಳಗಿಳಿಸಿ ತಿರುಗಿಸ್ಕೊಂಡು ಸ್ಟಿಚ್ ಮಾಡಿ ಟೆನ್ಷನ್ ಸ್ವಲ್ಪ ಎತ್ಕೊಂಡು ಸ್ಟಿಚ್ ಮಾಡಬೇಕು. ಹಂಗೆ ಮಾಡಿದಾಗಲೇ, ಇಲ್ಲಾಂದರೆ ಸ್ಟೇಟ್ ಬಂದುಬಿಡುತ್ತೆ ಒಳಗೆ, ನೇರ ಒಳಗೆ ಬಂದುಬಿಡುತ್ತೆ. ಡಿಸೈನ್ ಕಟ್ ವರ್ಕ್ ಡಿಸೈನ್ ಬರಲ್ಲ. ಹಾಗಾಗಿ ನೀಟಾಗಿ ಇವಾಗ ಈ ರೀತಿ ಕಟ್ ಮಾಡಿಕೊಂಡು ಇದು ಸ್ಟಿಚ್ ಮಾಡ್ಕೋಬೇಕು. ಸ್ಟಿಚಿಂಗ್ ಮಾಡ್ಕೊಂಡು ಆದಮೇಲೆ ಬ್ಯಾಕು ರೆಡಿ ಆಗುತ್ತೆ ನೋಡಿ. ವಿ ನೆಕ್ ಡಿಸೈನ್ ಬ್ಯಾಕು ತುಂಬ ಚೆನ್ನಾಗಿ ಬರುತ್ತೆ. ಇದು ನಾನು ಅದು ವಿಡಿಯೋ ಆನೇ ಮಾಡಿರಲಿಲ್ಲ, ಸ್ಟಿಚಿಂಗ್ ಮಾಡಿಬಿಟ್ಟಿದ್ದೆ. ಹಂಗಾಗಿ ಅದ್ರದ್ದು ಫುಲ್ಲು ಮೇಲೆ ಪಾಯಿಂಟ್ ಒಳಗೆ ರೆಕಾರ್ಡ್ ಆಗಿಲ್ಲ. ಈ ರೀತಿ ರೆಡಿ ಆಯ್ತದೆ ಬ್ಯಾಕ್ ಡಿಸೈನು. ಈ ರೀತಿ ಬ್ಯಾಕ್ ರೆಡಿ ಆದಮೇಲೆ ಇದು ಫ್ರಂಟ್ಗೂ ಹೇಳಿದ್ದಾರೆ ಡಿಸೈನ್ನ. ಹಂಗಾಗಿ ಫ್ರಂಟು ಸೇಮ್ ಅದೇ ರೀತಿಯೇ ರೆಡಿ ಮಾಡ್ಕೋಬೇಕು ನಾವು. ಫ್ರಂಟಲ್ಲಿ ಬಂದುಬಿಟ್ಟು ಫ್ರಂಟ್ಗೂ ಕಟ್ ವರ್ಕ್ ಡಿಸೈನೇ ಮಾಡಿ ಅಂತ ಹೇಳಿದ್ದಾರೆ. ಈಗ ಅದೊಂದು ಟ್ರೆಂಡಿಂಗ್ ನಡೀತಾ ಇದೆ ಫ್ರೆಂಡ್ಸ್. ಎಂಬ್ರಾಯ್ಡಿಂಗಲ್ಲಾಗಲಿ ಈ ಥರ ಡಿಸೈನ್ಗಳಲ್ಲಾಗಲಿ ಜಾಸ್ತಿ ಈ ಥರ ಕಟ್ ವರ್ಕ್ ಡಿಸೈನು ಟ್ರೆಂಡಿಂಗಲ್ಲಿ ನಡೀತಾ ಇದೆ ನೋಡಿ. ಈ ರೀತಿ ನೀಟಾಗಿ ಕಟ್ ಮಾಡಿಕೊಂಡು ಇವಾಗ ಇದನ್ನು ಇನ್ನೌಟ್ ಮಾಡ್ಕೋಬೇಕು. ಇನ್ನೌಟ್ ಮಾಡಿಕೊಂಡು ಒಂದು ಪಾಯಿಂಟ್ ಒಳಗೆ ಹಾಕ್ಕೊಂಡು ಸುತ್ತ ಸ್ಟಿಚ್ ಹಾಕ್ಕೊಂಡ್ರೆ ರೆಡಿ ಆಗುತ್ತೆ. ಓಕೆನಾ? ಇಷ್ಟೇ ಇದು ಬ್ಯಾಕ್ ರೆಡಿ ಮಾಡ್ಕೊಳ್ಳೋದು. ನಾನು ಆಗಲೇ ಹೇಳಿದಾಗ ಅದು ವೀಡಿಯೋ ಮಾಡೋದು ಮರ್ತೋಗ್ಬಿಟ್ಟೆ. ಈ ರೀತಿ ರೆಡಿ ಆಯಿತು ನೋಡಿ. ಹಿಂದೆ ನ್ಯಾಚ್ ಹಾಕೋವಾಗಲೂ ಅಷ್ಟೇ ನೀಟಾಗಿ ನ್ಯಾಚ್ ಹಾಕ್ಕೊಳ್ಳಿ. ಇಲ್ಲಾಂದರೆ ಅದು ತಿರುಗೋದಿಲ್ಲ, ಬಟ್ಟೆ ಗಂಟು ಥರ ಆಗುತ್ತೆ. ಅದು ತುದಿ ಸ್ಟಿಚ್ ಹಾಕಿರ್ತೀವಲ್ಲ ಅಲ್ಲಿವರೆಗೂ ನೀವು ಕಟ್ ಮಾಡ್ಕೋಬೇಕು ಬಟ್ಟೆ ಹುಷಾರಾಗಿ ಕಟ್ ಮಾಡ್ಕೊಳ್ಳಿ. ತಿರುಗಿಸಿದಾಗ ಹೋಲಾಗ್ಬಿಡುತ್ತೆ. ಇಲ್ಲಾಂದರೆ ನೋಡಿ ಈ ರೀತಿ ಬ್ಯಾಕ್ ರೆಡಿ ಆಯಿತು ನೋಡಿ. ತುಂಬ ಚೆನ್ನಾಗಿ ಬಂದಿದೆ. ಇದು ಫ್ರಂಟ್ ಬಂದ್ಬಿಟ್ಟು ಫ್ರಂಟು ಅಷ್ಟೇ ಆ ಕಡೆ ಈ ಕಡೆ ಈ ರೀತಿ ಇಟ್ಕೊಂಡು ಇದಕ್ಕೂ ಅಷ್ಟೇ ಕ್ಯಾನ್ವಾಸ್ನ ನಾನು ಆಗಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಸ್ಟಿಚ್ ಮಾಡಿಕೊಂಡು ಆಮೇಲೆ ಅದು ಕಟ್ ವರ್ಕ್ ಡಿಸೈನ್ ಹೇಗಿದೆ ಅದ್ರ ಮೇಲೆ ಮತ್ತೆ ಬ್ಲೌಸ್ ಪೀಸ್ ಮೇಲೆ ಇಟ್ಟು ನಾನು ಆಗಲೇ ತೋರಿಸಿದ್ನಲ್ಲ ಬ್ಯಾಕು ಸೇಮ್ ಅದೇ ರೀತಿಯೇ ಇದನ್ನು ಫಸ್ಟ್ಗೆ ಒಂದು ಲೈನಿಂಗು ಮತ್ತು ಕ್ಯಾನ್ವಾಸ್ ಮೇಲೆ ಒಂದು ಸ್ಟಿಚ್ ಹಾಕೋಬೇಕು. ಅದು ಸ್ಟಿಚ್ ಹಾಕೊಂಡಾದ್ಮೇಲೆ ನಾವು ಬ್ಲೌಸ್ ಪೀಸ್ ಮೇಲೆ ಇಟ್ಟು ಸ್ಟಿಚ್ ಮಾಡಿಕೊಂಡ್ರೆ ತುಂಬ ಈಸಿ ಆಗುತ್ತೆ. ಅದು ಡಿಸೈನು ನಾವು ಸ್ಟಿಚ್ ಮಾಡಿರ್ತೀವಲ್ಲ ಅದ್ರ ಮೇಲೆ ಸ್ಟಿಚ್ ಮಾಡ್ಕೊಂಡು ಬರೋದ್ರಿಂದ ಈಸಿಯಾಗಿ ಮಾರ್ಕ್ ಕಟ್ ವರ್ಕ್ ಡಿಸೈನು ನೀಟಾಗಿ ಬರುತ್ತೆ ಅಂತ ಅಷ್ಟೇ. ನಾನು ಬ್ಯಾಕ್ ತೋರಿಸೋದ್ನಲ್ಲ ಸೇಮ್ ಹಿಂದೆ ಪೀಸಲ್ಲಿ ಸ್ಟಿಚ್ ಮಾಡೋದ್ವಲ್ಲ ಅದೇ ರೀತಿಯೇ ಇದು ಫ್ರಂಟ್ಗೂ ಸ್ಟಿಚ್ ಮಾಡ್ಕೋಬೇಕು ನೋಡಿ. ಈಗ ಬ್ಲೌಸ್ ಪೀಸ್ ಮೇಲೆ ಇಟ್ಟು ಸ್ಟಿಚ್ ಮಾಡಬೇಕು. ಸೇಮ್ ಅದೇ ರೀತಿಯೇ ನೀಟಾಗಿ ಸ್ಟಿಚ್ ಮಾಡಿಕೊಂಡು ಕಟ್ ಮಾಡಿ ಅದು ನ್ಯಾಚ್ ಹಾಕ್ಕೊಂಡು ಅದನ್ನು ಅಷ್ಟೇ ನ್ಯಾಚ್ ಹಾಕಿದಾಗ ಬ್ಯಾಕ್ ಪೀಸಲ್ಲಿ ಮಾಡೋದ್ವಲ್ಲ ಅದೇ ರೀತಿಯೇ ನೀಟಾಗಿ ನ್ಯಾಚ್ ಹಾಕ್ಕೊಂಡು ಉಲ್ಟಾ ತಿರುಗಿಸ್ಕೊಂಡು ಮೇಲೆ ಒಂದು ಪಾಯಿಂಟ್ ಒಳಗೆ ಹಾಕಿ ಸುತ್ತ ಒಳಗೆ ಹಾಕ್ಕೊಂಡ್ರೆ ನಮಗೆ ಫ್ರಂಟು ಬ್ಯಾಕು ಎರಡು ಕಟ್ ವರ್ಕ್ ಡಿಸೈನು ರೆಡಿ ಆಗುತ್ತೆ. ಓಕೆನಾ ಫ್ರೆಂಡ್ಸ್? ಈ ಥರ ಟ್ರೈ ಮಾಡಿ. ಈಗಿನ ಟ್ರೆಂಡಿಂಗ್ ಇದು. ನೀವು ಹೊಲ್ಸ್ಕೊಂಡಿದ್ದೀನಿ ಅಂತ ಕಮೆಂಟ್ ಮಾಡಿ, ಇಲ್ಲಾಂದರೆ ಇಲ್ಲ ಅಂತ ಕಮೆಂಟ್ ಮಾಡಿ. ಈ ರೀತಿ ಕಟ್ ವರ್ಕ್ ಡಿಸೈನ್ ಬಂತು ನೋಡಿ. ತುಂಬ ಚೆನ್ನಾಗಿದೆ ಡಿಸೈನು. ಈಗೆಲ್ಲ ತುಂಬ ಟ್ರೆಂಡಿಂಗ್ ಆಗಿರೋ ಡಿಸೈನ್ ಇದು ಕಟ್ ವರ್ಕ್ ಡಿಸೈನು. ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡೋಕ್ಕೆ ಮಾತ್ರ ತುಂಬ ಚೆನ್ನಾಗಿದೆ ನೋಡಿ. ತುಂಬ ಸೂಪರಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.